ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಲೂಕ 4ನೇ ಅಧ್ಯಾಯ 18 ನಾವು ಧ್ಯಾನ ಮಾಡುವುದಾದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕ್ರೈಸ್ತರ ಸಂಖ್ಯೆ ಹೆಚ್ಚಾಗಿರುವ ಕೂಟಗಳಲ್ಲಿ ಅದ್ಭುತ ಕಾರ್ಯಗಳು ನೆರವೇರುವುದನ್ನು ನಾವು ಗ್ರಹಿಸುತ್ತೇವೆ. ಇನ್ನೊಂದೆಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ಯರಿಗೋಸ್ಕರ ಏರ್ಪಡಿಸುವಂತಹ ಕೂಟಗಳಲ್ಲಿ ಸ್ವಸ್ಥತೆ ಮತ್ತು ಅದ್ಭುತ ಕಾರ್ಯಗಳು ನಡೆಯುವುದು ಸರ್ವೇ ಸಾಮಾನ್ಯ. ಹಾಗಾದ್ರೆ ಇದರ ರಹಸ್ಯ ಏನು? ಯೆಶಾಯ ಪ್ರವಾದಿಗೆ ದೇವರ ಬಾಯಿಂದ ಬಂದಂಥ ಉತ್ತರ ಏನಪ್ಪ ಅಂತಂದ್ರೆ, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ದೇವರು ಹುಡುಕುವವರಿಗೆ ಮಾತ್ರ ಅಲ್ಲ, ಹುಡುಕದವರಿಗೂ ಸಿಕ್ಕಿದೆನು. ಆದರೆ ಅವನು ಇಸ್ರಾಯೇಲನ ಕುರಿತು ಹೇಳ್ತಾನೆ, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುವ ಜನರನ್ನ ನಾನು ದಿನವೆಲ್ಲ ಕೈ ಚಾಚಿ ಕರೆದನು. ಎಷ್ಟು ಸುಂದರವಾದಂಥ ವಾಕ್ಯ! ದೇವರ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುತ್ತಾ ಜನರನ್ನ ದೇವರು ದಿನವೆಲ್ಲ ಕೈ ಚಾಚಿ ಕರೀತಾನೆ. ನನ್ನ ಮಗನೇ, ನನ್ನ ಬಳಿಗೆ ಬಾ, ನನ್ನ ಮಗಳೇ, ನನ್ನ ಬಳಿಗೆ ಬಾ ಎಂಬುದಾಗಿ ಕರೆಯುವಂತ ಏಕೈಕ ದೇವರು ಈ ಜಗತ್ತಿನಲ್ಲಿ ಅದು ಕರ್ತನಾದಂಥ ಯೆಹೋವ ಎಂಬುದನ್ನ ನಾವು ಮರೆಯಬಾರದು. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ. ಬಂದು ಆತನು ಸತ್ತನು ಮತ್ತು ತಿರುಗಿ ಎದ್ದನು ಎಂದು ನಾಮಾಂಕಿತ ಕ್ರೈಸ್ತರು ಇವತ್ತು ತಿಳಿದಿದ್ದಾರೆ. ಆದರೆ ಅವರು ಒಂದು ಗ್ರಹಿಸಬೇಕು. ಆ ಗ್ರಹಿಸುವಂಥದ್ದೇನಪ್ಪ ಅಂತಂದ್ರೆ, ದೇವರು ನಿರಂತರವಾಗಿ ನಮ್ಮೊಟ್ಟಿಗಿರ್ತಾನೆ. ನಾವು ಕರೆದಾಗ ನಮ್ಮ ಬಳಿಗೆ ಬಂದು ನಿಂತುಕೊಂಡು ನಮ್ಮ ಕಣ್ಣೀರನ್ನ ಆಲಿಸಿ, ನಮ್ಮ ಕಣ್ಣೀರನ್ನ ಮೊರೆಯನ್ನು ನೋಡಿ, ಮಗನೇ ಅಳಬೇಡ, ಮಗಳೇ ಅಳಬೇಡ, ನಾನು ನಿನ್ನೊಂದಿಗಿರ್ತೇನೆ, ನಿನಗೆ ಸಮಾಧಾನವನ್ನು ಕೊಡ್ತೇನೆ, ನಿನ್ನ ಹೃದಯದ ಗಾಯಗಳನ್ನು ಕಟ್ಟುತ್ತೇನೆ, ನಿನ್ನ ಹೃದಯದ ಗಾಯಗಳಿಗೆ ಒಂದು ಸಮಾಧಾನದ ತೈಲದ ಅಭಿಷೇಕವನ್ನ ನಿನ್ನ ಮೇಲೆ ಸುರಿತೇನೆ ಎಂಬುವಂಥದ್ದನ್ನ ನಾವು ಗ್ರಹಿಸುವುದನ್ನು ಮರೆತು ಬಿಡ್ತೇವೆ ಪ್ರೇರೆ. ಯಾಕೆಂದ್ರೆ ದೇವರು ಅನುದಿನದ ಅನುಗಾಲವಾಗಿ ನಮ್ಮನ್ನ ನಡೆಸುವಂಥವರಾಗಿದ್ದಾನೆ ಪ್ರಿಯರೇ. ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ, ದೇವರು ನಮಗೆ ಅತಿ ಅವಶ್ಯಕವಾದಂಥ ಅಗತ್ಯಗಳನ್ನು ಪೂರೈಸುವಂಥವರಾಗಿದ್ದಾರೆ ಪ್ರಿಯರೇ. ದೇವರು ಈ ಲೋಕದಲ್ಲಿ ನಮ್ಮನ್ನ ಆಧರಿಸುವಂಥ ದೇವರು, ನಮ್ಮನ್ನ ಪಾರಂಭರಿಸುವಂಥ ದೇವರು, ನಮ್ಮನ್ನ ಕಟ್ಟುವಂಥ ದೇವರು, ನಮ್ಮ ಶ್ರಮಗಳಿಗೆ ತೈಲವನ್ನ ಹಚ್ಚುವಂಥ ದೇವರು, ನಮ್ಮ ಗಾಯಗಳನ್ನ ವಾಸಿ ಮಾಡುವಂಥ ದೇವರು, ಅದು ಯೇಸು ಕ್ರಿಸ್ತನು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಯಾರ್ಯಾರು ಹೃದಯಗಳಲ್ಲಿ ನೋವನ್ನು ತುಂಬಿಕೊಂಡು ಮೊಣಕಾಲಿನಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಅವರ ಎಂತಹ ಸಮಸ್ಯೆ ಇರಲಿ ಸ್ವಾಮಿ, ಆರೋಗ್ಯದ ಸಮಸ್ಯೆ ಇರಲಿ ಸ್ವಾಮಿ, ಬಲಹೀನತೆ ಇರಲಿ ಸ್ವಾಮಿ, ಮಕ್ಕಳ ಸಮಸ್ಯೆ ಇರಲಿ ಸ್ವಾಮಿ, ಜ್ಞಾನದ ಕೊರತೆ ಇರಲಿ ಸ್ವಾಮಿ, ವ್ಯಾಪಾರದ ಸಮಸ್ಯೆ ಇರಲಿ ಸ್ವಾಮಿ, ಅಪ್ಪ ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಈ ಮಕ್ಕಳು ಅದ್ಭುತಗಳನ್ನು ಕಾಣಬೇಕು ದೇವರ. ಯೇಸು ಕ್ರಿಸ್ತನ ರಕ್ತದಿಂದ ನೂತನವಾದಂಥ ಅದ್ಭುತಗಳನ್ನು ಕಾಣಲಿ ಸ್ವಾಮಿ. ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಪರಲೋಕದ ಒಂದು ಅಗ್ನಿ ಮಕ್ಕಳನ್ನು ಮುಟ್ಲಿ ದೇವರೇ. ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡಪ್ಪ, ಆರೋಗ್ಯ ದಯಪಾಲಿಸು ಸ್ವಾಮಿ. ಸಭೆಗಳಿಗೆ ಹೋಗುವಂತ ಕೃಪೆಯನ್ನ ಅನುಗ್ರಹಿಸ್ತಿರಂತ ನಾನು ಬಲವಾಗಿ ನಂಬ್ತಾ, ಅಪ್ಪ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ನಿರಂತರವಾಗಿ 7 ಲ್ಯಾಂಪ್ ಚಾನಲನ್ನು ನೋಡಿ ಪ್ರಾರ್ಥನೆ ಮಾಡಿ, ಬೆಲ್ ಬಟನ್ ಒತ್ತಿ
ಸಬ್ಸ್ಕ್ರೈಬ್ ಆಗಿ ಈ ಸುವಾರ್ತೆ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕಾಗಿದೆ. ನಮಸ್ಕಾರ.